ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು ಅವತ್ತಿನಿಂದ ಕನ್ನಡ ಆಡಳಿತ ಭಾಷೆ ಆಗಬೇಕು. ಕನ್ನಡ ಇಂಗ್ಲೀಷ್ ಕಲಿಬೇಡಿ ಅಂತ ನಾನು ಹೇಳಲ್ಲ, ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡಲೇಬೇಡಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಕನ್ನಡ ನಮ್ಮ ಅಗ್ರ ಭಾಷೆ ಆಗಬೇಕು. ಕನ್ನಡದಲ್ಲಿ ವ್ಯವಹಾರ ನಡೀಬೇಕು. ಕನಿಷ್ಠ ಪಕ್ಷ ಕನ್ನಡವನ್ನು ಒಂದು ಭಾಷೆಯನ್ನಾಗಾದರೂ ಕೂಡ ಕಲಿಬೇಕು ಅಲ್ವಾ? ಕನ್ನಡ ಮಾಧ್ಯಮದಲ್ಲೇ ಓದಬೇಕು ಪ್ರಾಥಮಿಕ ಶಾಲೆ. ಕನಿಷ್ಠ ಪಕ್ಷ ಕನ್ನಡ ಭಾಷೆಯನ್ನಾದರೂ ಕಲಿಬೇಕಲ್ಲ. ನಮ್ಮಲ್ಲಿ ಸ್ವಲ್ಪ ಧಾರಾಳ್ತನ ಜಾಸ್ತಿ ಕನ್ನಡಿಗರದು. ಉದಾರತೆ ಅಂತ ಕರಿತೀವಲ್ಲ, ಆ ಉದಾರತೆ ಜಾಸ್ತಿ. ಯಾರು ಬೇರೆ ಭಾಷೆನಲ್ಲಿ ಮಾತಾಡ್ತಾರೆ ಆ ಭಾಷೆನಲ್ಲೇ ಮಾತಾಡೋಕೆ ಶುರು ಮಾಡ್ಬಿಡ್ತೀವಿ ನಾವು ಅಲ್ವಾ? ತಪ್ಪು ಮಾತಾಡ್ತೀವಿ ಅವ್ರ ಜೊತೆ. ಕನ್ನಡ ಭಾಷೆ ಗೊತ್ತಿದ್ರು ಅವ್ರಿಗೆ ಕನ್ನಡ ಭಾಷೆ ನಾವು ಇಲ್ಲಪ್ಪ ನಿನ್ಗೆ ನಾನು ಕರ್ನಾಟಕದವನು, ಕನ್ನಡಿಗ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನೀನು ಕನ್ನಡ ಕಲ್ತ್ಕೋ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಅವ್ರ ಭಾಷೆಯಲ್ಲೇ ಮಾತಾಡೋದು. ಅದಕ್ಕೋಸ್ಕರನೇ ನಮ್ಮ ರಾಜ್ಯದಲ್ಲಿ ಯಾವ ಭಾಷೆನಾರು ಮಾತಾಡ್ಕೊಂಡು ಬದುಕ್ಬೋದು ಅಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಲ್ವಾ? ಯಾವ ಭಾಷೆಲ್ಲಾರು ಮಾತಾಡ್ಬೋದು, ಬದುಕ್ಬೋದು ಮಾತಾಡ್ಕೊಂಡು. ತಮಿಳ್ನವರು ಮಾತಾಡ್ಬೋದು, ತೆಲುಗಿನವರು ಮಾತಾಡ್ಬೋದು, ಹಿಂದಿನವರು ಮಾತಾಡ್ಬೋದು, ಇಲ್ಲ ಇಂಗ್ಲೀಷ್ನವರು ಮಾತಾಡ್ಕೊಂಡು ಬದುಕಿರ್ಬೋದು ಅಂತ. ನಾವು ಯಾವ ಭಾಷೆ ದ್ವೇಷಿನೂ ಅಲ್ಲ. ಎಲ್ಲ ಭಾಷೆನೂ ಕಲಿಯಕ್ಕೆ ಸಾಧ್ಯ ಆದರೆ ಕಲಿಬೇಕು. ಆದರೆ ಕನ್ನಡ ಮಾತ್ರ ಬಳಸೋದನ್ನು ಮರಿಬಾರದು. ಕನ್ನಡದಲ್ಲಿ ಮಾತಾಡ್ತಕ್ಕಂಥದ್ದನ್ನು ಬಿಡಬಾರ್ದು. ಅದನ್ನು ಮಾಡಿದ್ರೆ ಕನ್ನಡ ಭಾಷೆ ನಾವೇನು ಭಾಷಣದಲ್ಲಿ ಹೇಳ್ಕೊತೀವಲ್ಲ ಅಗ್ರಸ್ಥಾನದಲ್ಲಿ ಇರಬೇಕು ಅಂತ, ಅದು ಆಗಲಿಕ್ಕೆ ಸಾಧ್ಯ. ಮತ್ತು ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು. ಕನ್ನಡದ ವಾತಾವರಣ ನಿರ್ಮಾಣ ಮಾಡದೆ ಹೋದರೆ ಕನ್ನಡ ಭಾಷೆ ಹೆಂಗೆ ಬೆಳೀತದೆ, ಕನ್ನಡ ಸಂಸ್ಕೃತಿ ಹೆಂಗೆ ಬೆಳೀತದೆ? ಆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರೋದು ಕನ್ನಡಿಗರಾದ ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು.